ಅದು ಅದೇ ಬಾತ್ರೂಮಿನ ಬಾಗಿಲು ಮತ್ತು ಅದೇ ಆಂಗ್ಲರ್. ಹುಡುಗಿಯ ಅಪ್ಪ ಅಮ್ಮ ಏನೋ ಕಡೂರಿನಲ್ಲೋ ಬೀರೂರಿನಲ್ಲೋ ಇಲ್ಲ ಮೈಸೂರಿನಲ್ಲೋ ಇಲ್ಲ, ಶಾಸಕರು ಹೇಳ್ತಾರಂತ ನಾನು ಬೆಂಗಳೂರಲ್ಲಿದ್ದೆ, ನನಗೆ 2.5 ಗಂಟೆ ಮಧ್ಯರಾತ್ರಿಯಲ್ಲಿ ನಂಗೆ ಗೊತ್ತಾಯಿತು. 2.5 ಗಂಟೆಗೆ ಅವ್ರಿಗೆ ಗೊತ್ತಾದರೆ ಅವರು ಬರೋದು 6 ದಿನದ ನಂತರ. ಇವರು ಹಾಸ್ಪಿಟ್ಲಲ್ಲಿ ಬಾಡಿ ಇದ್ದರೆ ಹೋಗಿ ಚೆಕ್ ತಗ ಆತ್ಮಹತ್ಯೆ ಅಂತ ಹೇಳುವಂತ ಹೇಳ್ತಾರೆ. ಒಂದು ಲೆಟರ್ನ ಇಟ್ಕೊಂಡು ಇದಕ್ಕೆ ಸೈನ್ ಹಾಕಿದ್ರೆ 5 ಲಕ್ಷ ಕೊಡ್ತೀನಿ ಅಂತ ಹೇಳೋದಿದೆಯಲ್ಲ, ಇದು ಬ್ಲಾಕ್ ಮೇಲ್. ಶಮಿತಾ ಅನುಮಾನಾಸ್ಪದ ಸಾವು ಪ್ರಕರಣ. ಟಿಡಿ ರಾಜೇಗೌಡ ವೃತ್ತ, ಡಿಎನ್ ಜೀವರಾಜ್ ಆಕ್ರೋಶ. 6 ದಿನಗಳು ಶಾಸಕರು ಕ್ಷೇತ್ರದಿಂದ ಕಾಣೆಯಾಗಿದ್ರು. ಆತ್ಮಹತ್ಯೆ ಅಂತ ಪತ್ರಕ್ಕೆ ಸಹಿ ಮಾಡುವಂತ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಸಹಿ ಮಾಡಿ ಚೆಕ್ ಇಸ್ಕೊಳ್ಳಿ ಅಂತ ಅವರ ತಂದೆಗೆ ಹೇಳ್ತಾರೆ. ತನಿಖೆಗೂ ಮುನ್ನ ಶಾಸಕರಿಂದ ಆತ್ಮಹತ್ಯೆ ಅನ್ನೋ ತೀರ್ಮಾನ. ವರದಿ ಬರೋ ಮುನ್ನವೇ ಇವರುಗಳ ವರ್ತನೆ ಸಂಶಯ ಮೂಡಿಸ್ತಾ ಇದೆ. ಆ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಆ ಮಗುವಿನ ಸಾವಿಗೆ ನ್ಯಾಯ ಸಿಗಬೇಕು, ಸೂಕ್ತ ತನಿಖೆ ಆಗಬೇಕು. ಮಾಜಿ ಸಚಿವ ಡಿಎನ್ ಜೀವರಾಜ್ ಒತ್ತಾಯ. ಶಮಿತಾ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಟಿಡಿ ರಾಜೇಗೌಡ ವಿರುದ್ಧ ಡಿಎನ್ ಜೀವರಾಜ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. 6 ದಿನಗಳ ಕಾಲ ಶಾಸಕರು ಕ್ಷೇತ್ರದಿಂದ ಕಾಣೆಯಾಗಿದ್ರು. ಈಗ ಬಂದು ಆತ್ಮಹತ್ಯೆ ಅಂತ ಪತ್ರಕ್ಕೆ ಸಹಿ ಮಾಡುವಂತ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಸಹಿ ಮಾಡಿ ಚೆಕ್ ಇಸ್ಕೊಳ್ಳಿ ಅಂತ ಅವರ ತಂದೆಗೆ ಹೇಳ್ತಾರೆ. ತನಿಖೆಗೂ ಮುನ್ನವೇ ಶಾಸಕರು ಆತ್ಮಹತ್ಯೆ ಅನ್ನೋ ತೀರ್ಮಾನಕ್ಕೆ ಬಂದ ಹಾಗಾಗಿದೆ. ವರದಿ ಬರೋ ಮುನ್ನವೇ ಇವರುಗಳ ವರ್ತನೆ ಸಾಕಷ್ಟು ಅನುಮಾನವನ್ನ ಮೂಡಿಸ್ತಾ ಇದೆ. ಆ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಆ ಮಗುವಿನ ಸಾವಿಗೆ ನ್ಯಾಯ ಸಿಗಬೇಕು, ಈ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅಂತ ಮಾಜಿ ಸಚಿವ ಡಿಎನ್ ಜೀವರಾಜ್ ಒತ್ತಾಯಿಸಿದ್ದಾರೆ. ಈ ಘಟನೆ ನಡೆದಿದೆ ಅಂತ ಹೇಳಿ ನನಗೆ ಗೊತ್ತಾದ ತಕ್ಷಣ ನಾನು ಮೊರಾರ್ಜಿ ಶಾಲೆಗೆ ಹೋಗಿದ್ದೆ. ಅದನ್ನು ನೋಡಿದಾಗ ಮನಸ್ಸಿಗೆ ಭಾಳ ನೋವು ಮತ್ತು ಆಘಾತ ಆಯಿತು. ಯಾಕಂದರೆ ಏನು 2 ವರ್ಷದ ಮುಂಚೆ ಒಂದು ಅಮೂಲ್ಯ ಅನ್ನುವಂಥ ಹುಡುಗಿಯ ಸಾವಾಗಿತ್ತು. ಅದು ಅದೇ ಬಾತ್ರೂಮಿನ ಬಾಗಿಲು ಮತ್ತು ಅದೇ ಆ್ಯಂಗ್ಲರ್. ಅಲ್ಲಿ 8 ಬಾತ್ರೂಮ್ಗಳಿದ್ರೂ ಈ ಅವತ್ತು ಆ ಹುಡುಗಿ ಯಾವ ಸ್ಟೇಜ್ನಲ್ಲಿ ನೇಣಾಕೊಂಡಿದ್ಲು, ಯಥಾವತ್ತಿನ ಸ್ಟೇಜ್ನಲ್ಲಿ ಈ ಹುಡುಗಿಯ ದೇಹ ಇರುವಂಥದ್ದು ಕಾಣ್ತಾಯಿತ್ತು. ನಾವು ಅವತ್ತು ಆ ಹುಡುಗಿಯ ಸಾವಾದಾಗಲೇ ಹೇಳಿದ್ವಿ, ಆ ಮೇಲ್ಗಡೆ ಇರೋ ಆ್ಯಂಗ್ಲರ್ಗಳನ್ನು ಕತ್ತರಿಸಿ ಅಂತ. ಅದರ ಅವಶ್ಯಕತೆ ಏನಿಲ್ಲ. ಬಾತ್ರೂಮ್ನಲ್ಲಿ ಕೈಗೆ ಸಿಗುವಂಥ ಆ್ಯಂಗ್ಲರ್ಗಳು ಇರೋದು ಒಳ್ಳೆಯದಲ್ಲ, ಕತ್ತರಿಸಿ ಅಂತೇಳಿ. ಆದರೆ ಅದನ್ನೇನು ಕತ್ತರಿಸುವಂಥದ್ದಾಗಲಿ ಹಾಸ್ಟೆಲಿನ ನಾನು ಶಾಸಕನಾಗಿ ನಾನು ಬಿಟ್ಟು ಬಂದ ಮೇಲೆ ಅದಕ್ಕೆ ಪೇಂಟೂ ಆಗಿಲ್ಲ, ಅದಕ್ಕೆ ಬೇರೆ ಏನೂ ಒಂದು ಕೆಲಸನೂ ಆಗಿಲ್ಲ. ಅದು ಅಲ್ಲಿಗೆ ಇದೆ. ಆ ವಿಷಯ ಬೇರೆ ಸಂದರ್ಭದಲ್ಲಿ ಮಾತಾಡೋಣ. ಆದರೆ ಒಂದು ಹುಡುಗಿಯ ಆತ್ಮಹತ್ಯೆ ಆಗಿದೆ ಅಂತೇಳಂದರೆ ಮೊದಲು ತಿಳಿಸ್ಬೇಕಾಗಿರೋದು, ನೋಡಿದ ಕೂಡಲೇ ಕರ್ತವ್ಯ ಹುಡುಗಿಯ ಅಪ್ಪ ಅಮ್ಮನಿಗೆ. ಹುಡುಗಿಯ ಅಪ್ಪ ಅಮ್ಮ ಏನೋ ಕಡೂರಿನಲ್ಲೋ ಬೀರೂರಿನಲ್ಲೋ ಇಲ್ಲ ಮೈಸೂರಿನಲ್ಲೋ ಇಲ್ಲ, ಕೇವಲ 8 ಕಿಲೋಮೀಟ್ರ್ ದೂರದಲ್ಲಿರುವಂಥ ಹೊಕ್ಕಳಿಕೆ ಬಮಲಾಪುರದಲ್ಲಿದ್ದಾರೆ. ಅವರು ನೋವಿನಿಂದ ಹೇಳ್ತಾರೆ, ನನಗೆ ಗೊತ್ತಾಗಿದ್ದು ಬೆಳಗ್ಗೆ 6:15 ಗಂಟೆಗೆ ಅಂತ. ಶಾಸಕರು ಹೇಳ್ತಾರಂತೆ, ನಾನು ಬೆಂಗಳೂರಲ್ಲಿದ್ದೆ, ನನಗೆ 2.5 ಗಂಟೆ ಮಧ್ಯರಾತ್ರಿಯಲ್ಲಿ ನಂಗೆ ಗೊತ್ತಾಯಿತು ಅಂತ. ಶಾಸಕರ ಪಿ ಎ ಹುಡುಗಿಯ ಅಪ್ಪ ಅಮ್ಮ ಬರೋಕ್ಕಿಂತ ಮುಂಚೆ ಶಾಸಕರ ಪಿ ಎ ಬಂದು ನಿಲ್ತಾರೆ. ಶಾಸಕರ ಪಿ ಎ ಅಷ್ಟು ಬೇಗ ಬಂದಲ್ಲಿ ನಿಲ್ತಾರೆ. ಶಾಸಕರು ನನಗೆ 2.5 ಗಂಟೆಗೆ ಗೊತ್ತಾಗಿತ್ತು ಅಂತ ಹೇಳ್ತಾರೆ. 2.5 ಗಂಟೆಗೆ ಅವ್ರಿಗೆ ಗೊತ್ತಾದರೆ ಅವರು ಬರೋದು 6 ದಿನದ ನಂತರ. ನಾನು 3 ಸಾರಿ ಶಾಸಕನಾಗಿ ನನ್ನ ಅನುಭವದ ಮೇಲೆ ಹೇಳೋದಾದರೆ, ಈ ಥರದ ಘಟನೆಗಳು ನಡೆದಾಗ ಇವು ನಡಿಬಾರ್ದು. ನಡೆದಾಗ ಜನರಿಗೆ ಧೈರ್ಯ ತುಂಬುವಂಥ, ಅವರಿಗೆ ಮಾನಸಿಕವಾಗಿ ಶಕ್ತಿ ಕೊಡುವಂಥ ಕೆಲಸ ಯಾರು ಮಾಡಬೇಕು ಅಂತ ಹೇಳಿದ್ರೆ ಕ್ಷೇತ್ರದ ಶಾಸಕ ಮಾಡಬೇಕು. ನಮಗೊಂದು ಜವಾಬ್ದಾರಿ ಅಂತ ಇರುತ್ತೆ. ಅವಾಗ ಆ ಜವಾಬ್ದಾರಿಯನ್ನು ನಾವು ಮಾಡಬೇಕಾಗ್ತದೆ. ಇವರು ಯಾಕಾಗಿ ಶಾಸಕರು 5-6 ದಿನ ಹೋಗಲಿಲ್ಲ ಗೊತ್ತಿಲ್ಲ. ಅವರು ಬಂದ ಮೇಲೆ ನಡ್ಕೋಬೇಕಾಗಿದ್ದಂಥ ರೀತಿಯಲ್ಲಿ ಅವ್ರು ನಡ್ಕೊಂಡಿಲ್ಲ ಅಂತ ಹೇಳುವಂಥದ್ದು ನನ್ನ ಗಂಭೀರವಾದ ಆರೋಪ ಇದೆ. ಒಬ್ಬ ಶಾಸಕರು ಸಾವಾದ ಕೂಡಲೇ ಚೆಕ್ ಹಿಡ್ಕೊಂಡು ಹೋಗೋದು ಫೈನಲ್ ಅಲ್ಲ. ಆನೆ ತುಳಿದ್ರೂ ಇದನ್ನೇ ಮಾಡ್ತಾರೆ. ಆನೆ ಯಾಕೆ ಬಂತು, ಆನೆನ ಹಿಡಿಸ್ಬೇಕು, ಈ ಆಲೋಚನೆಗಳನ್ನು ಮಾಡಲ್ಲ. ಮೂಲ ಪರಿಹಾರ ಇಲ್ಲ. ಚೆಕ್ ಹಿಡ್ಕೊಂಡು ಹೋಗೋದು, ವಾಟ್ಸಾಪ್ ಗ್ರೂಪಿಗೆ ಹಾಕೋದು, ಮತ್ತು ನಾವು ಈಗ ಹೋಗಿ ಚೆಕ್ ಕೊಟ್ಟು ಬಂದ್ವಿ, ಏನೋ ಮದುವೆ ಮನೆಯಲ್ಲಿ ಮೈಮಟ್ಟು ಕೊಟ್ಟಂಗೆ.
ಅವ್ರ ಮನೆಯಲ್ಲಿ ದುಡಿಯುವ ವ್ಯಕ್ತಿ ಸತ್ತೋಗಿರ್ತಾರೆ, ಇವ್ರ ಮನೆಯಲ್ಲಿ ಅತ್ಯಂತ ಪ್ರೀತಿಯಿಂದ ನೋಡಿರುವಂಥ ಮಗಳು ತೀರೋದಾಗ ಇವರು ಹೋಗಿ ಸಾಂತ್ವನ ಹೇಳಬೇಕಿತ್ತು. ಸಾಂತ್ವನ ಹೇಳಿದ ನಂತರ ನೋಡಿ ನಮ್ಮ ಸರ್ಕಾರದ ಕಡೆಯಿಂದ ನಾವು ನಿಮ್ಮ ಜೊತೆಗಿದ್ದೀವಿ, ಇದು ಇರಲಿ ನಿಮ್ಮ ಹತ್ರ ಅಂಥೇಳಿ ಒಂದು ಚೆಕ್ ಕೊಟ್ಟು ಬರೋದು, ಇದು ಸಿಸ್ಟಮ್. ಇದು ಹಾಗಲ್ಲ. ಬಾಡಿ ಶಿವಮೊಗ್ಗದ ಆಸ್ಪತ್ರೆಗೆ ನಿಮಗೆ ಗೊತ್ತಿರಲಿ, ಚಿಕ್ಕಮಗಳೂರಿನಲ್ಲಿ ಇದನ್ನು PM ಮಾಡೋಕ್ಕಾಗಲ್ಲ ಅಂತ ಹೇಳಾದಾಗ ಶಿವಮೊಗ್ಗಕ್ಕೆ ಬಾಡಿ ತೊಗೊಂಡೋಗ್ಬೇಕು, ಶಿವಮೊಗ್ಗ ಹಾಸ್ಪಿಟ್ಲಲ್ಲಿ ಮಾಡಬೇಕು ಅಂದಾಗ ಅವ್ರು ನಮ್ಮ ಜುರಿಡಿಕ್ಷನ್ ಅಲ್ಲ ಅಂತಾರೆ ಅವರು ಶಿವಮೊಗ್ಗದವರು. ಇಲ್ಲಿ ಡಾಕ್ಟ್ರಿಲ್ಲ ಚಿಕ್ಕಮಗಳೂರಿನಲ್ಲಿ. ಏನು ಮಾಡಬೇಕಂತ ಆದಮೇಲೆ ನಾನು ಸ್ವತಃ ರಾಘವೇಂದ್ರ ಅವರಿಗೆ ಶಿವಮೊಗ್ಗಕ್ಕೆ ಫೋನ್ ಮಾಡಿ, ನೀವು MP ಅವರು ದಯಮಾಡಿ ಇದನ್ನೊಂಚೂರು ಹೇಳಿಬಿಟ್ಟು ಕೊಡಿಸ್ಬೇಕಂತೇಳಿ MP ಅವರು ಸ್ವತಃ ಇಂಟ್ರೆಸ್ಟ್ ತಗೊಂಡು ಶಿವಮೊಗ್ಗ ಹಾಸ್ಪಿಟ್ಲಿನಲ್ಲಿ PM ಮಾಡ್ಸೋಕೆ ಮಾಡಿದ್ದು. ಇವರು ಹಾಸ್ಪಿಟ್ಲಲ್ಲಿ ಬಾಡಿ ಇದ್ದರೆ ಹೋಗಿ ಚೆಕ್ ತಗ ಆತ್ಮಹತ್ಯೆ ಅಂತ ಅಂತ ಹೇಳ್ತಾರೆ ಅಂತ ಸ್ವತಃ ಸಂದೇಶ್ ಅವರು ಅಭಿಪ್ರಾಯಪಡ್ತಾರೆ. ಆ ಗಡಿಬಿಡಿ ಇರಲಿಲ್ಲ. ಇವ್ರು ಕೊಡೋದಾದ್ರೂ ಅದೇನು ಕ್ರಾಸ್ ಚೆಕ್ ಇರುತ್ತೆ, DBT ಹಾಕ್ಬೋದು, ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡ್ಬೋದು. ಅದನ್ನೂ ಮಾಡದೆ ಚೆಕ್ ತಗ ನಿನ್ನೆನೂ ಹೋಗಿ ಚೆಕ್ ಕೊಡ್ತಾ ಇದ್ದಾರೆ ಅನ್ನೋದು ನನ್ನ ಆರೋಪ ಅಲ್ಲ. ನಿಮಗೆ ಶಾಸಕರ ಹಕ್ಕು, ನೀವು ಕೊಡಬೇಕಂತೇಳಿದರೆ ಕೊಡಿ ನೀವು. ಆದರೆ ಕೊಟ್ಟು ಇದು ಆತ್ಮಹತ್ಯೆ ಅನ್ನೋದಕ್ಕೆ ಸೈನ್ ಹಾಕಿ ಲೆಟ್ರಿಗೆ ಅಂಥೇಳಿ ಒಂದು ಲೆಟ್ರನ್ನ ಇಟ್ಕೊಂಡು ಇದಕ್ಕೆ ಸೈನ್ ಹಾಕಿದ್ರೆ 5 ಲಕ್ಷ ಕೊಡ್ತೀನಿ ಅಂತ ಹೇಳೋದಿದೆಯಲ್ಲ, ಇದು ಬ್ಲಾಕ್ ಮೇಲ್. ಇದು ಅಂದರೆ ಇನ್ನೂ ತನಿಖೆ ಪೂರ್ಣಗೊಂಡಿಲ್ಲ. ನಾನು ಅದನ್ನೇ ಹೇಳಕೊಟ್ಟಿರೋದು. ನೋಡಿ, ಪೊಲೀಸ್ ತನಿಖೆ ನಡೀತಾ ಇದೆ. ಈ ಪೊಲೀಸ್ ತನಿಖೆ ಸಂಪೂರ್ಣ ಆಗಿ ಆ ತನಿಖೆಯಲ್ಲಿ ಅವರು ವರದಿ ಕೊಡಬೇಕು. ಇಲ್ಲ, ಇದು ಮೊದಲು FIR ಆಗಬೇಕು, ಒಂದು ತನಿಖೆ ಆಗಬೇಕು. ಆ ತನಿಖೆಯಲ್ಲಿ ಮೇಲ್ನೋಟಕ್ಕೆ ಇದು ಸಾಬೀತಾಗಿದೆ, ಯಾವುದೇ ಕಾರಣಕ್ಕೆ ನಮ್ಮೆಲ್ಲ ತನಿಖೆಗಳು ಸ್ಪಷ್ಟತೆ ಇದೆ, ಹುಡುಗಿ ಇದು ಆತ್ಮಹತ್ಯೆನೇ ಅಂಥೇಳಿ ಅನ್ನಿಸಿದಾಗ ಶಾಸಕರು ಇದಕ್ಕೆ ಸೈನ್ ಹಾಕು ಅಂತ ಕೇಳ್ಬೋದು. ಇದು ತನಿಖೆನೇ ಆಗೋಕ್ಕೆ ಮುಂಚೆ ಯಾರು ರಕ್ಷಣೆ ಕೊಡಬೇಕಾಗಿತ್ತೋ ಅವರೇ ಈಗ ಜಡ್ಜ್ಮೆಂಟ್ ಕೊಟ್ಟಂಗಿದೆ. ಇದು ಆತ್ಮಹತ್ಯೆ ಸೈನ್ ಹಾಕೋ ದುಡ್ಡಿಸ್ಕ ಅಂಥೇಳಿ. ಅಂದರೆ ಮನುಷ್ಯನ ಜೀವ, ಮಕ್ಕಳ ಜೀವ ಕೇವಲ 5 ಲಕ್ಷದ ಮೇಲೆ ನಿಂತಿದೆಯಾ? ನನಗೆ ಇಲ್ಲಿ ಮೂಲ ಅನುಮಾನ ಕಾಡ್ತಾ ಇದೆ, ಇದು ಮೊದಲನೇ ಸಾವಲ್ಲ. ಹಾಗೆ ಕೊಟ್ಟಿಲ್ಲ ವಾಪಸ್ ಅವರು. ನನ್ನ ಹತ್ರ ಅಲ್ಪ ಸ್ವಲ್ಪ ಜಮೀನಿದೆ, ನಾನು ಮಾರಿ 10 ಲಕ್ಷ ರೂಪಾಯಿ ಕೊಡ್ತೀನಿ, ನನ್ನ ಮಗಳನ್ನು ಕೊಡಿಸ್ಕೊಡಿ, ನನ್ನ ಮಗಳು ಬೇಕು ನನಗೆ, ನಾನು ದುಡ್ಡಿಗಾಗಿ ಇದನ್ನು ಮಾಡ್ತಾ ಇದ್ದೀವಿ ಅನ್ನೋದು. ಅಂದರೆ ಒಬ್ಬ ಅಪ್ಪನ ಮಾನಸಿಕ ಸ್ಥಿತಿಯನ್ನು, ಒಂದು ಮಗಳನ್ನು 5 ಲಕ್ಷ ರೂಪಾಯಿಗೆ ಅಳೆಯುವ ಮನಸ್ಥಿತಿಗೆ ಹೋಗ್ತಾ ಇರುವಂಥದ್ದನ್ನು ನಾನು ವಿರೋಧಿಸ್ತೇನೆ ಮತ್ತು ನಾನು ಇದನ್ನು ಸಮಗ್ರ ತನಿಖೆಗೆ ಒತ್ತಾಯಿಸ್ತೇನೆ. ಯಾವಾಗ ಶಾಸಕರು PAನೇ ಬೇಗ ಹೋಗಿ ನಿಂತ್ಕೊಂತಾರೆ, ಶಾಸಕರು ಹೋಗಿ ಆತ್ಮಹತ್ಯೆ ಅಂತ ಹೇಳೋದಕ್ಕೆ ಸಹಿ ಹಾಕಿ ಅಂತ ಒತ್ತಡ ತರ್ತಾರೆ, ಇದನ್ನು ಯೋಚಿಸಿದಾಗ ಈ ತನಿಖೆ ನಿಷ್ಪಕ್ಷಪಾತವಾಗಿ ಆಗಬೇಕು ಅಂತ ಹೇಳಂದರೆ ಇದನ್ನು ಸ್ವಲ್ಪ ಮೇಲ್ಮಟ್ಟದ ತನಿಖೆಗೆ ಆದೇಶ ಮಾಡಬೇಕು. Most who fall short in NEET miss by 2 things: not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt, it's a second chance. And this time it's different. Join St. Mary's NEET long-term program. Because you were never meant to give up. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.